ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ ಆಗಿ ಒಂದು ಚಿಕನ್ ಗ್ರೇವಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ. ಅರ್ಧ kg ಚಿಕನ್ ನೀಟಾಗಿ ತೊಳೆದಿಟ್ಟಿದ್ದೀನಿ. ಇಲ್ಲಿ ಅದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ. ಗರಂ ಮಸಾಲ ಪೌಡ್ರು 1 ಚಮಚ ಹಾಕಿದ್ದೀನಿ, 1/4 ಚಮಚ ಹಾಕಿದ್ದೀನಿ ನೋಡಿ. ಇಲ್ಲಿ ಹಾಕೊಳ್ಳಿ. ಮತ್ತು ಉಪ್ಪು ಹಾಕೊಳ್ಳಿ, ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ಸ್ವಲ್ಪ, ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ, ಒಂದು ಅರ್ಧ ಸ್ಪೂನು 1 ಸ್ಪೂನ್ ಖಾರದ ಪುಡಿ ಹಾಕಿ. ಮತ್ತು ಇಲ್ಲಿ ಉಪ್ಪು ಹಾಕೊಳ್ಳಿ. ಉಪ್ಪು ಮತ್ತು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಡಬೇಕಿದೆ. ಈಗ ಉಪ್ಪು ಹಾಕಿ ನೋಡಿ, ಮತ್ತು ಜೊತೆಗೆ ಮೊಸರು, ಗಟ್ಟಿ ಮೊಸರು 1-2 ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಅರ್ಧ ತಾಸು ಬಿಡಬೇಕಾಗತ್ತೆ. ಚೆನ್ನಾಗಿ ಎಲ್ಲ ಸೇರಿಸ್ಬಿಟ್ಟು ಕೋಟ್ ಮಾಡಿ ಅದಕ್ಕೆ ಚೆನ್ನಾಗಿ ಕಲಸಿ ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅದನ್ನು. ಕಲಸಿದ್ದನ್ನು ಅದು ಉಪ್ಪು ಖಾರ ಎಲ್ಲ ಪೀಸ್ಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅಲ್ಲಿ ತನಕ ಅದನ್ನು ಬಿಟ್ಬಿಡಿ. ಅಲ್ಲಿ ತನಕ ಈಗ ಇದನ್ನು ಕಲಸಿಟ್ಬಿಟ್ಟು ಈಗ ಮಸಾಲ ರುಬ್ಕೊಳ್ಳೋಕ್ಕೆ ಒಂದು ತೋರಿಸ್ತೇನೆ ನೋಡಿ. ಅದು ಕಲಸಿದ್ದಾಯಿತು. ಈಗ ಮಸಾಲೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಮಾಡೋಕ್ಕಿಡಿ ಒಂದು ಬಾಣಲೆನಲ್ಲಿ. ಮಸಾಲ ರುಬ್ಬಲಿಕ್ಕೆ ಇದು ನೋಡಿ, ಕಾಳು ಮೆಣಸು ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಚಕ್ಕೆ, ಪಲಾವ್ ಎಲೆ, ಲವಂಗ, ಮರಾಠ ಮೊಗ್ಗು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಸೋಂಪು ಕಾಳು ಇಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಸೋಂಪು ಕಾಳು, ಚಕ್ಕೆ, ಲವಂಗ, ಕಾಳು ಮೆಣಸು ಹಾಕಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದು ರುಬ್ಬಕ್ಕೆ ಮಸಾಲೆ ಮಾಡ್ತಾ ಇರೋದು ನೋಡಿ. ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ. ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ರುಬ್ಬೋಕ್ಕೆ. 2 ಟೊಮ್ಯಾಟೊ ತೊಗೊಳ್ಳಿ, 2 ಈರುಳ್ಳಿ, 2 ಟೊಮ್ಯಾಟೊ. ಸ್ವಲ್ಪ ಇದು ಫ್ರೈ ಆಗಲಿ ಈರುಳ್ಳಿ ಒಂಚೂರು. ಅದ್ರ ಜೊತೆಗೆ 2 ಟೊಮ್ಯಾಟೊನು ಕಟ್ ಮಾಡಿ ಸೇರಿಸ್ಕೊಳ್ಳಿ. ಇದು ಮಸಾಲ ರುಬ್ಬಲಿಕ್ಕೆ ಇದು ರೆಡಿ ಆಗ್ತಾ ಇರೋದು ನೋಡಿ. ಇದು ರೆಡಿ ಆಗಿದೆ. ಈಗ ಟೊಮ್ಯಾಟೊ ಹಾಕಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಿ ಬೆಂದರೆ ಸಾಕು. ಅದರ ಮಸಾಲ ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಬಾಣಲೆ ತೊಗೊಳ್ಳಿ. ಇದು ಚಿಕನ್ನಲ್ಲಿ ಮ್ಯಾಗ್ನೇಟ್ ಮಾಡಿ ಇಟ್ಟಿದ್ದೀನಲ್ಲ, ಅದನ್ನು ರೆಡಿ ಮಾಡಲಿಕ್ಕೆ. ಒಂದು ಪಲಾವ್ ಎಲೆ ಹಾಕಿ, ಚಕ್ಕೆ ಹಾಕಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿಬಿಟ್ಟು ಚೆನ್ನಾಗಿದು ಕೆಂಪಾಗಿ ಬರಬೇಕು ನೋಡಿ. ಇದು ಪಲಾವ್ ಎಲೆ, ಚಕ್ಕೆ, ಹಸಿಮೆಣಸು, ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಮ್ಯಾಗ್ನೇಟ್ ಮಾಡಿರೋ ಚಿಕನ್ ಎತ್ತಿಟ್ಟಿದ್ದೀನಲ್ಲ, ಅರ್ಧ ಗಂಟೆ ಬಿಟ್ಟಿರೋದು, ಅದನ್ನು ಇದರಲ್ಲಿ ಹಾಕಿ ಫ್ರೈ ಮಾಡಲಿಕ್ಕೆ ಇದು ಮಾಡ್ತಾ ಇರೋದು ನೋಡಿ. ಸ್ವಲ್ಪ ಚೆನ್ನಾಗಿ ನೋಡಿ, ಇಷ್ಟ ಆಗಿದೆ ನೋಡಿ, ರೋಸ್ಟ್ ಆಗಿದೆ. ಈಗ ಇದಕ್ಕೆ ಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದು ಚಿಕನ್ ಕಲಸಿಟ್ಟಿದ್ದನ್ನು ಇದ್ರ ಜೊತೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಚಿಕನ್ನು ಚೆನ್ನಾಗಿ ಕಲಸಿಟ್ಟಿದ್ನಲ್ಲ, ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ನೋಡಿ. ಈ ಥರ ನೋಡಿ. ಇದನ್ನು ಈಗ ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 1-2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಅದು ಮಸಾಲೆ ಎಲ್ಲ ಫ್ರೈ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಅದು ಕಲಸಿಟ್ಟಿದ್ನಲ್ಲ, ಉಪ್ಪು ಖಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ. ಅದು 1-2 ನಿಮಿಷ ಹಿಂಗೆ ಕೈ ಆಡ್ತಾ ಚೆನ್ನಾಗಿ ಫ್ರೈ ಮಾಡಿ ತೊಗೊಳ್ಳಿ ನೋಡಿ. ಅವಾಗ ಒಂದೊಂದು ಸತಿ ಈ ಥರ ಮಗಚ್ಕೊತಾ ಇರಿ, ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ. ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ 1-2 ನಿಮಿಷ ಅದು ಚೆನ್ನಾಗಿ ಬೆಂದು ಬರಬೇಕು, ಫ್ರೈ ಎಲ್ಲ ಚೆನ್ನಾಗಿ ನೋಡಿ. ಈಗ ಕರಿಬೇವು ಸೊಪ್ಪು ಹಾಕಿ, ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಹಾಕಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿಟ್ಟಿದ್ದೀನಿ. ಕರಿಬೇವು, ಪುದೀನ, ಕೊತ್ತಂಬರಿ ಇವಾಗ ಹಾಕಿಬಿಟ್ಟು ಚೆನ್ನಾಗಿದು ಫ್ರೈ ಮಾಡಿ. ಆಯಿಲಲ್ಲಿ ಚೆನ್ನಾಗಿ ಚಿಕನ್ನು ರೋಸ್ಟ್ ಆಗಬೇಕು ನೋಡಿ. ಚೆನ್ನಾಗಿ ಈ ಥರ ಅದರಲ್ಲಿ 3/4% ಬೇಯೋ ಥರ ಚೆನ್ನಾಗಿ ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ. ಅಲ್ಲಿ ರುಬ್ಬಿಟ್ಟಿದ್ನಲ್ಲ, ಮಸಾಲೆಗೆ ಹುರಿದಿಟ್ಟಿದ್ನಲ್ಲ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಚಮಚ ಇದು ಹುರಿಗಡಲೆ ಹಾಕ್ಕೊಂಡು ಈ ಮಸಾಲೆ ರುಬ್ಬಿ ಇದು ಬೇಯಿಸಿರೋದೇನಿದೆ ಅದನ್ನೆಲ್ಲ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಇದನ್ನು ಚಿಕನ್ ಏನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ಅದಕ್ಕೆ ಸೇರಿಸ್ಲಿಕ್ಕೆ ಅದು ಮಸಾಲೆ ರೆಡಿ ಮಾಡ್ತಾ ಇರೋದು ನೋಡಿ. ಅದನ್ನು ಈಗ ರುಬ್ಬೇಕು, ನೈಸಾಗಿ ರುಬ್ಕೊಳ್ಳಿ, ತರಿ ಬೇಡ. ಸ್ವಲ್ಪ ನೀರು ಎಷ್ಟು ಬೇಕೋ ಮಿಕ್ಸಿ ರುಬ್ಬೋದು ಕಷ್ಟ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತೊಗೊಳ್ಳಿ. ಇದು ನೋಡಿ ಚೆನ್ನಾಗಿ ಪೇಸ್ಟ್ ಆಗಬೇಕು ನೋಡಿ. ಇದು ಈಗ ಇಷ್ಟು ರೇಂಜಿಗೆ ಬಂದಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಅಲ್ಲ ಚಿಕನ್ನು ನೋಡಿ. ಎಲ್ಲ ಕಡೆ ಮಿಕ್ಸ್ ಆಗಿದೆ, ಫುಲ್ಲು ಎಲ್ಲ ಹಿಡ್ಕೊಂಡಿದೆ ಚಿಕನ್ ಪೀಸ್ಗೆ. ಈಗ ಮಸಾಲ ಹಾಕಿಬಿಡಿ ಇದರಲ್ಲಿ ನೋಡಿ. ಚೆನ್ನಾಗಾಗಿದೆ, ಇಷ್ಟು ಬೆಂದರೆ ಸಾಕು. ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಬೇಕು. ನೀರು ಹಾಕಿಲ್ಲ ಇದರಲ್ಲಿ ನಾವು, ಅದೇ ಹಾಗೆ ಚಿಕನ್ನಲ್ಲಿರೋ ನೀರೇ ನೋಡಿ. ಈಗ ಮಸಾಲ ರುಬ್ಕೊಂಡಲ್ಲ, ಆ ಮಸಾಲ ಹಾಕಿ ಎಷ್ಟು ನೀರು ಬೇಕೋ ಸ್ವಲ್ಪ ನೀರು, ತುಂಬ ಜಾಸ್ತಿ ಹಾಕಬೇಡಿ, ಸ್ವಲ್ಪ
ನೋಡ್ಕೊಳ್ಳಿ ಗ್ರೇವಿ ಸ್ವಲ್ಪ ಅನ್ನ ಚಪಾತಿ ಮುದ್ದೆ ಎಲ್ಲದಕ್ಕೂ ಆಗೋ ಥರ ಸ್ವಲ್ಪ ಗಟ್ಟಿನೇ ಇರಲಿ ಗ್ರೇವಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇದು ತುಂಬ ಗಟ್ಟಿ ಆಯಿತು. ಇನ್ನೊಂದು ಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ಕುದಿಬೇಕಿದು. ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ಥರ. ಇವಾಗ ಇನ್ನೊಂದು ಚೂರು ನೀರು ಹಾಕ್ತೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಇದು ಗ್ರೇವಿ ಎಲ್ಲ ಚೆನ್ನಾಗಿ ಕುದ್ದು ಬಂದರೆ ರೆಡಿ ಆಗುತ್ತೆ ನೋಡಿ ಚಿಕನ್ನು. ನೋಡಿ ಎಲ್ಲ ಹಾಕಾಗಿದೆ ಈಗ ಐಟಮು. ಚೆನ್ನಾಗಿ ಕುದಿಸ್ಬಿಟ್ರೆ ಚಿಕನ್ ಗ್ರೇವಿ ನಿಮಗೆ ಪಟ್ ಅಂತ ರೆಡಿ ಆಗಿ ಹೋಗುತ್ತೆ ನೋಡಿ. ಈ ಥರ ಕುದಿಬೇಕದು, ಚೆನ್ನಾಗಿ ಕುದ್ದರೆ ಒಳ್ಳೆ ಟೇಸ್ಟು. ಗ್ರೇವಿ ನೋಡಿ ಹೆಂಗೆ ಕುದೀತಾ ಇದೆ ಅಲ್ಲ ಇವಾಗ. ನೋಡಿ ಈ ಥರ ಕುದಿಬೇಕು ನೋಡಿ. ಇಷ್ಟು ತಿಕ್ ಬಂದರೆ ಸಾಕು, ಅದು ಗಟ್ಟಿ ಇಷ್ಟ ಆದರೆ ಸಾಕು. ಎಲ್ಲದಕ್ಕೂ ಆಗುತ್ತೆ, ಚಪಾತಿ ಅನ್ನ ಮತ್ತು ಮುದ್ದೆ ಮೂರಕ್ಕೂ ಸೆಟ್ ಆಗೋ ಥರ ಇದೆ ನೋಡಿ. ಈ ಥರ ಆಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನಮಗೆ ಹೇಳಿ, ಕಮೆಂಟ್ ಹಾಕಿ ಹೆಂಗೆ ಬಂದಿದೆ ಅಂತ. ಮಾಡ್ಕೊ